ಸಹಕಾರ ಸಕ್ಕರೆ ಕಾರ್ಖಾನೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಒಂದು ಸ್ಪಾನ್ಸರ್ಶಿಪ್ನಲ್ಲಿ ಈ ಒಂದು ಕೃಷಿ ಉತ್ಸವ ಸೀಸನ್ 2 ಇದನ್ನು ಪ್ರಾರಂಭ ಮಾಡಲಾಗಿದೆ. ಇವತ್ತು ಭವ್ಯ ಉದ್ಘಾಟನಾ ಗಾಡಿ ಶರತ್ದಿಂದ ಪ್ರಾರಂಭವಾದದ್ದು. ಈಗಾಗಲೇ ಕನೇರಿ ಶ್ರೀಗಳು, ಹುಕ್ಕೇರಿ ಶ್ರೀಗಳು ಮತ್ತು ನಿಡ್ಸೋ ಶ್ರೀಗಳು, ಸದಲ್ಗ ಮತ್ತು ನಿಪಾಣಿ ಶ್ರೀಗಳು ಎಲ್ಲರೂ ಸೇರಿ ಕೃಷಿ ಉತ್ಸವ ಕೂಡ ಉದ್ಘಾಟನೆ ಮಾಡಿದ್ದಾರೆ. ಕೃಷಿ ಉತ್ಸವದಲ್ಲಿ ಆಟೋ ಎಕ್ಸಿಬಿಷನ್, ಅನಿಮಲ್ ಎಕ್ಸಿಬಿಷನ್, ಕನ್ಸ್ಯೂಮರ್ ಎಕ್ಸಿಬಿಷನ್, ಅಗ್ರಿಕಲ್ಚರ್ ಎಕ್ಸಿಬಿಷನ್, ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಎಲ್ಲ ಥರದ ಎಲ್ಲರಿಗೆ ಒಂದು ಜನರಿಗೆ ಸಣ್ಣವರು ಹಿಡಿದು ದೊಡ್ಡವರವರಿಗೆ, ರೈತರು ಹಿಡಿದು ವ್ಯಾಪಾರಿಯವರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಈ ಒಂದು ಕೃಷಿ ಉತ್ಸವವನ್ನು ಪ್ರಾರಂಭ ಮಾಡಿದೆವು. ಇವತ್ತು ಪ್ರಾರಂಭ ಉತ್ಸವ ಒಳ್ಳೆಯ ದೃಷ್ಟಿಯಿಂದ ಆಗ್ಯದ. ಆದ ಕಾರಣ ಇವತ್ತಿನಿಂದ ಹಿಡಿದು ರಾತ್ರಿ 9ರವರೆಗೆ ಈ ಕಾರ್ಯಕ್ರಮ, ಈ ಉತ್ಸವ ನಡೀತಾ ಇದೆ. ಇದರೆಲ್ಲರೂ ಕೂಡ ಸಹಭಾಗಿ ಆಗಬೇಕಂತ ನಾನು ವಿನಂತಿ ಮಾಡ್ತೀನಿ. ಅಲ್ಲ, ಭಾಳಷ್ಟು ಚೇಂಜಸ್ ಆಗ್ತದೆ. ಯಾಕಂದರೆ ಸೀಸನ್ 1ನಲ್ಲಿ ಏನೇನು ತಪ್ಪಾಗ್ಯದ, ಏನೇನಿಲ್ಲ, ಅಥವಾ ಯಾರ್ಯಾರು ಬಂದಿಲ್ಲ, ಅಥವಾ ಫಸ್ಟ್ ಅಂದ ಕೂಡಲೇ ನಮ್ಮಲ್ಲಿ ಯಾರೂ ಬರ್ಲಿಕ್ಕೆ ಸುದ್ದ ಹಿಂದೆ ಮುಂದೆ ನೋಡ್ತಿದ್ರು. ಇಲ್ಲಿ ಜನ ಬರ್ತದೆ ಏನಿಲ್ಲಪ್ಪ, ಅಥವಾ ಏನು ಯಾವ ಟೈಪ್ ವ್ಯವಸ್ಥೆ ಅದ. ಅದಕ್ಕೆ ಇವತ್ತು ವ್ಯವಸ್ಥೆ ಒಳ್ಳೆಯದಿರೋದ್ರಿಂದ ಒಳ್ಳೆ ಕಂಪ್ನಿ, ಹೊಸ ಕಂಪ್ನಿ ಕೂಡ ಇಲ್ಲಿ ಬಂದಿದ್ದಾರೆ. ಹೊಸ ತಂತ್ರಜ್ಞಾನ ಕೂಡ ಬಂದಿದ್ದಾರೆ. ಮತ್ತು ಮೇಲೆ ಜನರು ಕೂಡ ಇವತ್ತು ಹೆಚ್ಚು ಬರುವಂಥ ಅಪೇಕ್ಷೆ ಇದೆ ನಮಗೆ. ಜಾನುವಾರು ಕೂಡ ಒಳ್ಳೆಯ ರೀತಿಯಿಂದ ವೆರೈಟಿ ಏನೇನು ಜಾನುವಾರು ಈ ಕನೇರಿ ಮಠದಲ್ಲಿ ಇರ್ಬೋದು, ಅಥವಾ ಇಲ್ಲಿ ನಮ್ಮ ರೈತ ಬಾಂಧವರು, ನಮ್ಮ ಭಾಗದಲ್ಲಿ ಕೂಡ ರೈತ ಬಾಂಧವರು ಒಳ್ಳೆ ತಳಿಗಳನ್ನು ಸಾಕಿದ್ದಾರೆ. ಅಂಥವು ಎತ್ತುಗಳು ಇರ್ಬೋದು, ಎಮ್ಮೆಗಳು ಇರ್ಬೋದು, ಆಕಳು ಇರ್ಬೋದು, ಇವೆಲ್ಲವನ್ನು ಕೂಡ ಪ್ರದರ್ಶನದಲ್ಲಿ ನಾವು ಈಗಾಗಲೇ ತರಿಸಿ ಜನರಿಗೆ ಒಂದು ನೋಡಿಸ್ತಾ ಇದ್ದೀವಿ. ಅದು ಇದು ಸುಮಾರು ಒಂದು 12 ಎಕರೆ ಜಾಗದಲ್ಲಿ ಆಗಿದೆ. ಮತ್ತು ಪಾರ್ಕಿಂಗ್ ಅದ, ಎಲ್ಲ ಬೇರೆ ಆಗಿದೆ. ಬಹಳಷ್ಟು ವ್ಯವಸ್ಥಿತವಾಗಿ ಮಾಡಿದ. ಅಂದರೆ ಯಾರಿಗೂ ಜನರಿಗೆ ಏನು ಹೋದ ವರ್ಷ ಇದರಲ್ಲಿ ತಪ್ಪು ತಡೆಗಳು ಎಲ್ಲವನ್ನು ಸುಧಾರಣೆ ಮಾಡಿ ಇವತ್ತು ಮಾಡ್ತೀವಿ. ಅಂದರೆ ವರ್ಷದಿಂದ ವರ್ಷಕ್ಕೆ ಸುಧಾರಣೆ ಆಗುತ್ತೆ ಹೋಗ್ತದೆ. ಯಾಕೆ ವರ್ಷದಲ್ಲಿ ಏನು ತಪ್ಪಾಗಿರ್ಬೋದು, ಏನಿಲ್ಲ, ಅಥವಾ ನೋಡೋದ್ರಿಂದ ಜನರು ಕೂಡ ಉತ್ಸಾಹ, ಒಬ್ಬರಿಂದ ಒಬ್ಬರು ಮೌತ್ ಪಬ್ಲಿಸಿಟಿ ಏನಾಗುತ್ತೆ ಆ ಪ್ರಕಾರ ಹೋಗಿ ಜನರು ಕೂಡ ಹೆಚ್ಚಾಗ್ತಾರೆ ಮತ್ತು ಉತ್ಸಾಹ ಕೂಡ ಹೆಚ್ಚಾಗ್ತದೆ. ಇವತ್ತು ಸುಮಾರು 300 ಸ್ಟಾಲ್ಗಳು ಬಂದಿದ್ದಾವೆ ಈಗಾಗಲೇ. ಅವೆಲ್ಲ ಕೂಡ ಹೌದು, ಅದು ಕೂಡ ಬಂದವಲ್ರಿ. ಅದನ್ನಂದರೆ ಕಬ್ಬು ಕಟಾವು ಈಗಾಗಲೇ ಏನಂದ್ರೆ ಇವತ್ತು ಬೀಡ್ ಗ್ಯಾಂಗ್ ಇರ್ಬೋದು, ಅಥವಾ ಒಂದು ಮ್ಯಾನ್ಯುಯಲ್ ಬಹಳಷ್ಟು ಬಂದದ. ಎಲ್ಲ ಮಷಿನ್ ಕಟ್ಟಿಂಗ್ ಪ್ರಾರಂಭ ಆಗ್ಯದ. ಯಾಕಂದ್ರೆ ಮೊದಲು ಮಷಿನ್ ಕಟ್ಟಿಂಗ್ ಅಂದರೆ ನಮ್ಮ ಕಬ್ಬು ಕೊಡುವಿ ಬರೋದಿಲ್ಲಪ್ಪ, ಅಥವಾ ನಮ್ಮ ಅಡವಿ ಕೆಡ್ತದ ಅಂತಿದ್ರು, ಜಮೀನು ಕೆಡ್ತದ ಅಂತಿದ್ರು. ಆದರೆ ಎಲ್ಲರಿಗೂ ಮನವರಿಕೆ ಆಗಿದೆ. ದೊಡ್ಡ ರೈತರು ನಮ್ಮ ಮಷಿನ್ ಕಟ್ಟಿಂಗ್ ಬೇಕಂತಾರೆ. ಮತ್ತು ಆಳುಗಳು ಕೂಡ ಸಿಗೋದು ಕಷ್ಟ ಆಗಿದೆ. ಅದಕ್ಕಾದ್ರೆ ಹೊಸ ತಂತ್ರಜ್ಞಾನ ಉಳ್ಳಂಥ ಮಷಿನ್ ಖರೀದಿದಾರು ಕೂಡ ಹೆಚ್ಚಾಗಿದ್ದಾರೆ. ಹೀಗಾಗಿ ಮಷಿನ್ ಸಪ್ಲೈಯರ್ಸ್ ಕೂಡ ನಮ್ಮಲ್ಲಿ ಭಾಳ ಜನ ಬಂದ್ದಾರೆ. ಎಲ್ಲ ಕಂಪ್ನಿಯವ್ರು ತಮ್ಮದೊಂದು ಶೋಕೇಸ್ ಮಾಡಿ ತಮ್ಮದೊಂದು ಏನು ಸ್ಪೆಷಾಲಿಟಿ ಅದು ರೈತರಿಗೆ ತಿಳಿಸ್ಕೊಡ್ತಾರೋ ಅದನ್ನು ರೈತರು ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ತಾರೆ.